ಬಿಜೆಪಿ ಶಾಸಕ ವಸಂತಗೌಡ ಪಾಟೀಲ್ ಯತ್ನಾಳ್ ಅವರು ಲಿಂಗಾಯತ ಧರ್ಮ, ಜಾತಿ ಗಣತಿ ಮತ್ತು ಮೀಸಲಾತಿ ಕುರಿತಾಗಿ ನೀಡಿರುವಂತಹ ವಾಗ್ದಾಳಿ ಹೊಸ ರಾಜಕೀಯ ಚರ್ಚೆಗೊಂದು ದಾರಿ ತೆರೆದಿದೆ. ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಕರಲ್ಲ ಎಂಬ ಹೇಳಿಕೆ ಈಗ ರಾಜ್ಯದ ಧಾರ್ಮಿಕ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ವಿವಾದವನ್ನ ಉಂಟು ಮಾಡಿದೆ. ಬಸವಣ್ಣ ಮಹಾನ್ ಕ್ರಾಂತಿಕಾರಿ, ಅವರು ಹಿಂದೂ ಧರ್ಮದ ಮೌಢ್ಯಗಳ ವಿರುದ್ಧ ಹೋರಾಡಿದವರು. ಆದ್ರೆ ಅವರು ಲಿಂಗಾಯತ ಎಂಬ ಪ್ರತ್ಯೇಕ ಧರ್ಮ ಸ್ಥಾಪಿಸಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲ ಕಂಪನಿಗಳ ಮತ್ತು ಸಂಘಟನೆಗಳ ರಚನೆಯಾಗಿರುವಂತಹ ಲಿಂಗಾಯತ ಧರ್ಮ ಎಂಬ ಪರಿಕಲ್ಪನೆ ಕೇವಲ ರಾಜಕೀಯ ಪ್ರೇರಿತ ವಾದವಾಗಿದೆ ಅಂತ ಟೀಕಿಸಿದ್ದಾರೆ. ಇನ್ನು 400 ಕೋಟಿ ಖರ್ಚು ಮಾಡಿ ಜಾತಿ ಗಣತಿ ನಡೆಸ್ತಾ ಇರುವುದು ಹಿಂದೂ ಸಮಾಜವನ್ನ ವಿಭಜಿಸುವಂತಹ ಹುನ್ನಾರವಾಗಿದೆ. ಇದು ಕಾಂಗ್ರೆಸ್ ಮತ್ತು ಕೆಲ ಅಲ್ಪಸಂಖ್ಯಾತ ಸಮುದಾಯಗಳ ಸಂಚು. ಜಾತಿ ಕಾಲಂನಲ್ಲಿ ಲಿಂಗಾಯತ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್ ಇತ್ಯಾದಿಯನ್ನ ನಮೂದಿಸೋಕೆ ಬಲ ಮಾಡ್ತಿದ್ದಾರೆ. ಇದಕ್ಕೆ ಯಾವುದೇ ಭಕ್ತರು ಮನ್ನಣೆ ನೀಡಬಾರದು ಎಂದಿದ್ದಾರೆ. ದಿನದಿಂದ ದಿನಕ್ಕೆ ಲಿಂಗಾಯತ ಸಮುದಾಯದ ಒಳ ಜಾತಿಗಳಲ್ಲಿ ಉಂಟಾಗ್ತಾ ಇರುವಂತಹ ಮತಿ ಭ್ರಮೆ ಬಗ್ಗೆ ಯತ್ನಾಳ್ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಅಂದ್ರೆ ವೀರಶೈವ ಲಿಂಗಾಯತ ಅಂತ ಬರೆಸಿಕೊಳ್ಳೋಕೆ ಕೆಲ ಮಠಾಧೀಶರು ಒತ್ತಾಯವನ್ನ ಮಾಡ್ತಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಪ್ರತ್ಯೇಕ ಧರ್ಮ ಅಂತ ಅಂಗೀಕರಿಸಿಲ್ಲ. ಮೀಸಲಾತಿಯ ಹಕ್ಕು ಉಳಿಸಿಕೊಳ್ಳೋಕೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯಲ್ಲಿ ಪಂಚಮಸಾಲಿ ಅಥವಾ ಇತರ ಉಪಜಾತಿಗಳನ್ನ ಬರೆಯುವುದು ಸೂಕ್ತ ಅಂತ ಹೇಳಿದ್ದಾರೆ. ಅವರ ಭವಿಷ್ಯದ ರಾಜಕೀಯ ಹಾದಿ ಕುರಿತು ಪ್ರಶ್ನೆಗೆ ಉತ್ತರ ನೀಡಿದಂತಹ ಯತ್ನಾಳ್ ಅವರು, ನಾನು ಗುಡ್ ನ್ಯೂಸ್ಗಾಗಿ ಬಿಜೆಪಿ ಮನೆ ಬಾಗಿಲಿಗೆ ಹೋಗುವುದಿಲ್ಲ, ಮುಂದೆ ಏನಾಗತ್ತೆ ಅನ್ನೋದನ್ನ ಕಾದು ನೋಡೋಣ ಅಂತ ಗೂಢಾರ್ಥಭರಿತವಾಗಿ ಉತ್ತರಿಸಿದ್ದಾರೆ.